time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. ಸಿಎಂಆರ್ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ಗಳು 1+1 ಕಾಂಬೋ ಆಫರ್ ಅಪ್ ಟು 51% ಆಫ್ ಮತ್ತು ಇನ್ನೂ ಅನೇಕ. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ. ಮಾನಸಯ್ಯ ನಮ್ಮನ್ನು ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ. ಅದಕ್ಕಾಗಿ ನಾವು ರಾಯಚೂರು ನಗರದ ತೀನ್ಕಂದಿಲ್ ಹತ್ತಿರ ವೇದಿಕೆ ಸಿದ್ಧಪಡಿಸಿದ್ದೇವೆ. ಅವರು ದಿನಾಂಕ ನಿಗದಿ ಮಾಡಿ ಪತ್ರಿಕೆಯ ಮೂಲಕ ತಿಳಿಸಿದರೆ ನಾವು ಚರ್ಚೆಗೆ ಸಿದ್ಧ ಎಂದು ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘ ಕೇಂದ್ರ ಸಮಿತಿ ಮುನಿರಾಬಾದ್ ಅಧ್ಯಕ್ಷ ಹಾಗೂ ವಕೀಲರಾದ ಕೆ ನಾಗಲಿಂಗಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಾವು ಯಾವುದೇ ರೀತಿಯ ಹೇಳಿಕೆ ತಿರುಚುವ ಪ್ರಮೇಯವೂ ಇಲ್ಲ. ಆದರೆ ಮಾನಸಯ್ಯ ತಮ್ಮ ಸಹಚರರ ಮೂಲಕ ಸುಳ್ಳು ಪ್ರಚಾರ ಮಾಡಿಸುತ್ತಿದ್ದಾರೆ. ಅವರೇ ದಲ್ಲಾಳಿಗಳ ಫ್ಯಾಕ್ಟರಿಯ ಮಾಲೀಕರಾಗಿದ್ದಾರೆ ಎಂಬುದನ್ನು ನಾನು ಸಾಬೀತುಪಡಿಸುತ್ತೇನೆ. ನಮ್ಮ ಸಂಘದ ಕಾರ್ಮಿಕರನ್ನು ಪತ್ರಕರ್ತರ ಮುಂದೆ ಹಾಜರುಪಡಿಸಿದ್ದೇವೆ. ಈಗ ಮಾನಸಯ್ಯ ತಮ್ಮ ಹೇಳಿಕೆಯನ್ನು ಸಾಬೀತುಪಡಿಸಲಿ ಎಂದು ಪ್ರತಿ ಸವಾಲು ಹಾಕಿದರು. ಕಾರ್ಮಿಕರ ಬಾಕಿ ವೇತನ, ಪಿಎಫ್, ಇಎಸ್ಐ ತಿಂದ ಗುತ್ತಿಗೆದಾರ ಡಿಸಿ ರಾಜಣ್ಣ ವಿರುದ್ಧ ದೂರು ನೀಡಿದಾಗ ರಾಜಣ್ಣನನ್ನು ಕರೆಯಿಸಿ ಡೀಲ್ ಮಾಡಿಕೊಂಡು ಕಾರ್ಮಿಕರಿಗೆ ಮೋಸ ಮಾಡಿದವರು ಮಾನಸಯ್ಯ. ಜನರಿಂದ ಹಣ ತೆಗೆದುಕೊಂಡು ಕೆಲಸ ಮಾಡಿಸದೆ ಮೋಸ ಮಾಡಿದವರು ಮಾನಸಯ್ಯ. ನಕಲಿ ಟಿಯುಸಿಐ ರಾಜ್ಯಾಧ್ಯಕ್ಷರ ಹೆಸರಿನಲ್ಲಿ ಅಮೀರ್ ಅಲಿ ಪತ್ರಿಕಾ ಹೇಳಿಕೆ ಕೊಟ್ಟಿದ್ದು ಅದು ಸಂಪೂರ್ಣ ನಕಲಿ ಎಂದು ವಾಗ್ದಾಳಿ ನಡೆಸಿದರು. ಹೆಣ್ಣು ಮಕ್ಕಳನ್ನು ಹಡಿಯಲೇಬೇಕು ಎಂದು ಹೇಳಿರುವ ಮಾನಸಯ್ಯ ಹೇಳಿಕೆ ಸಮಾಜದ ಪರ ತಮ್ಮ ಜೀವನವನ್ನು ಅರ್ಪಿಸಿದ ಮದರ್ ತೆರೇಸಾ, ಗೌರಿ ಲಂಕೇಶ್ ಮುಂತಾದ ಮಹಾತಾಯಿಗಳಿಗೆ ಅವಮಾನ. ನಾವು ಅದನ್ನು ತೀವ್ರವಾಗಿ ಖಂಡಿಸಿದ್ದೇವೆ ಎಂದರು. ನಮ್ಮ ಸಂಘದಲ್ಲಿ 500 ಕಾರ್ಮಿಕರಿಲ್ಲ, 50 ಜನ ಮಾತ್ರ ಇದ್ದಾರೆ ಎಂಬ ಹೇಳಿಕೆಯನ್ನು ತಿರಸ್ಕರಿಸಿ ಕೇವಲ ಒಂದೇ ಉಪವಿಭಾಗದಿಂದ 56 ಕಾರ್ಮಿಕರನ್ನು ಹಾಜರುಪಡಿಸಿ ಸಂಘದ ಶಕ್ತಿಯನ್ನು ತೋರಿಸಿದ್ದೇವೆ. 746ರಲ್ಲಿ 698 ಕಾರ್ಮಿಕರನ್ನು ನಿಮ್ಮ ಪರವಾಗಿ ಹಾಜರುಪಡಿಸಿ ನಂತರ ಚರ್ಚೆಗೆ ಬನ್ನಿ ಎಂದು ಸವಾಲು ಹಾಕಿದರು. ನಮ್ಮ ಮೇಲೆ ಅವರು ಇದು ಮಾಡಿರ್ತಕ್ಕಂಥ ನಮ್ಮ ಸಂಘದ ಬಗ್ಗೆ, ನಮ್ಮ ಬಗ್ಗೆ ಹಗುರವಾಗಿ ಮಾತಾಡಿದಂಥ ಒಂದು ವಿಡಿಯೋನ ತಮ್ಮ ಮುಂದೆ ಪ್ಲೇ ಮಾಡ್ತೀನಿ. ಸಂಘಟನೆ ಬಗ್ಗೆ, ನಮ್ಮ ಒಂದು ಪದಾಧಿಕಾರಿಗಳ ಬಗ್ಗೆ ಮಾನಸಯ್ಯನವರು ಮಾತಾಡಿದ್ದನ್ನು ನಾವು ವಿರೋಧಿಸಿ ಅದನ್ನು ಖಂಡಿಸಿ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘಟನೆ 2 ಮಾಸದಿಂದ ಹಿಡಿದು ಮುನಿರಾಬಾದ್ವರೆಗೂ ಕಾರ್ಮಿಕ ಸಮಸ್ಯೆಗಳು ಸಾಕಷ್ಟಿದ್ದಾವೆ. ಕಾರ್ಮಿಕ ಸಂಘಗಳ ಕಾರ್ಮಿಕರ ಸಮಸ್ಯೆಗಳ ಪರಿಹಾರಕ್ಕಾಗಿ ಅವರು ಸಂಘ ಕಟ್ಟಿ ಹೋರಾಟ ಮಾಡಿದ್ದಾರೆ. ನಾವು ನಮ್ಮ ಒಂದು ಸಂಘದ ಬೈಲ ನಿಯಮಗಳ ಪ್ರಕಾರ, ಸಂಘದ ಸಭೆಗಳ ನಿರ್ಧಾರಗಳ ಪ್ರಕಾರ, ನಮ್ಮ ಒಂದು ಸಂಘದ ಪದ್ಧತಿ ಪ್ರಕಾರ ನಾವು ಕೂಡ ಹೋರಾಟವನ್ನು ಮಾಡ್ತಾ ನಮ್ಮ ಕಾರ್ಮಿಕರಿಗೆ ಹೋರಾಟ ಅಂದ್ರೆ ರೋಡಿಗಳದ್ದು ಹೋರಾಟ ಮಾಡಿದ್ರೆ ದೊಡ್ಡ ಹೋರಾಟ ಮಾಡೋದಲ್ಲ, ಕಾನೂನು ಹೋರಾಟ ಆಗಿರ್ಬೋದು. ಪತ್ರಗಳು ಕೊಡೋದ್ರ ಮೂಲಕ ಕಾರ್ಮಿಕರಿಗೆ ಜಾಸ್ತಿ ಪತ್ರ ವ್ಯವಹಾರಗಳ ಮೂಲಕನೇ ಬಹಳಷ್ಟು ಸಮಸ್ಯೆಗಳು ಬಗೆಹರಿತವೆ. ಅಂತ ಸಮಸ್ಯೆಗಳನ್ನ ನಾವು 4 ವರ್ಷದಿಂದ ನಮ್ಮ ಸಂಘಟನೆ ವತಿಯಿಂದ ಕಾರ್ಮಿಕರಿಗೆ ನಮ್ಮ ಸಂಘದ ವತಿಯಿಂದ ಎಷ್ಟು ಮಾಡಬೇಕು ಅಷ್ಟು ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಮಾನಸಯ್ಯನವರು ಇಂದಿನಿಂದಲೂ ನಾವು ಯಾವತ್ತು ಸಂಘಟನೆ ಮಾಡಿದೀವಿ ಅವತ್ತಿನಿಂದಲೂ ಅವರು ನಮ್ಮ ಸಂಘದ ಬಗ್ಗೆ ಅವರ ಸಭೆಯಲ್ಲಿ ಕೆಟ್ಟದಾಗಿ ಮಾತಾಡುವಂಥದ್ದು, ಅವರು ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಮಾಡ್ತಾ ಇದ್ರು. ಆದ್ರೆ ಅದು ನಮಗೆ
ನಮ್ಗೆ ಬೇಕಿರ್ಲಿಲ್ಲ ವಿಚಾರ ಅವು, ಯಾಕಂದ್ರೆ ಅವ್ರ ಮೆಸೇಜ್ಗಳು, ಅವ್ರ ಗ್ರೂಪ್ಗಳು, ಅವ್ರ ಸಭೆಗಳು ನಮ್ಗೆ ಬೇಕಾಗಿರ್ಲಿಲ್ಲ. ಆದ್ರೆ ಮೈಕ್ನಾಗ ಮಾತಾಡೋದಲ್ಲ ನಮ್ಮ ವಿರುದ್ಧ, ಮೈಕ್ನಾಗ ಮಾತಾಡೋದಲ್ಲ, ಅದನ್ನ ನಾವು ಖಂಡಿಸಿದೀವಿ, ನಾವು ಅದನ್ನು ವಿರೋಧಿಸಿದೀವಿ, ಇವತ್ತು ವಿರೋಧಿಸ್ತೀವಿ, ಮುಂದೇನೂ ವಿರೋಧಿಸ್ತೀವಿ. ನಾವು ಅವರಿಗೆ ಕೇಳಿದ್ದು ನಮ್ಮ ಸಂಘದ ಬಗ್ಗೆ ಮಾತಾಡಿದ್ರೆ ಎಚ್ಚರಿಕೆ ಅಂತ ಹೇಳಿದ್ವಿ, ಮಾತಾಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ವಿ. ಆದ್ರೆ ನಿನ್ನೆ ಮೊನ್ನೆ ಅವರು ಸಹಚರರು ಪತ್ರಿಕಾಗೋಷ್ಠಿ ಮಾಡಿ ಅವರಿಗೆ ಒಂದು ಪ್ರಶ್ನೋತ್ತರ ಬರೆದು ಕೊಟ್ಟಿರ್ತಕ್ಕಂಥ ಮಾನಸೇನವರು ಮತ್ತೆ ಇದನ್ನು ಬೆಳೆಸೋದಕ್ಕೆ, ಇದು ಮಾಡೋದಕ್ಕೆ, ಪೋಷಿಸೋದಕ್ಕೆ ಅವರೇ ಕಾರಣ ಆಗಿದ್ರು. ನಾವು ನಮ್ಮ ಬಗ್ಗೆ ಮಾತಾಡಿದ್ರೆ ನಮ್ಮ ಬಗ್ಗೆ ಮಾತಾಡಬೇಡ ಅಂತ ಹೇಳಿಕೊಟ್ಟಿವಿ. ಅಷ್ಟಕ್ಕೆ ಅವರು ಮಾತಾಡಿದ ತಪ್ಪಂತಾನೆ ಹೇಳ್ಬೇಕು, ಸರಿ ಅಂತಾನೆ ಹೇಳ್ಬೇಕು. ಇಲ್ಲ ಅದಕ್ಕೂ ಮುಂದುವರೆದಾಗ ಅವ್ರು ಮಾತಾಡಿದ್ರೆ ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟ ಪತ್ರದ ಬಗ್ಗೆ, ನಾವು ಜಿಲ್ಲಾಧಿಕಾರಿಗಳಿಗೆ ಏನಂತ ಕೊಟ್ಟಿವಿ ಪತ್ರದ ಬಗ್ಗೆ, ಏನಾದ್ರೂ ಬೇರೆ ತುಂಗಭದ್ರ ಇನ್ನೊಂದು ಸಂಘಟನೆ ಅವ್ರ ಹೆಸರು ಇಟ್ಟಿದೀವಿ, ಅವ್ರ ಹೆಸರು ಮಾಡಿದ್ವಿ, ಯಾವುದೂ ಇಲ್ಲ. ನಮ್ಮ ಕಾರ್ಮಿಕರು ಹಿಂಗಿದೆ, ನಮ್ಗೆ ಮುಂದೆ ಯಾವುದೇ ಕೇಸು ಕಟ್ಟಿ ಏನಾಗಬಾರ್ದು ಅನ್ನೋದು ನಾವು ನಮ್ಮ ಸಂಘದ ಕಡೆಯಿಂದ ಕೊಟ್ಟಿವಿ. ನೀವು ನಮ್ಮ ಸಂಘದ ಬಗ್ಗೆ ಇಷ್ಟಿದೆ ಅಂತ ನೀವು ಕೊಟ್ಬಿಟ್ಟಿದ್ರೆ ಮುಗಿದೋಗಿತ್ತಲ್ಲ. ಅವರು ತಮ್ಮ ಸಂಘಟನೆಯಿಂದ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ರೆ ಮುಗಿದೋಗಿತ್ತು. ಅವರು ಸಬ್ ಡಿವಿಷನ್ ಕೊಟ್ಟಿದ್ದಾರೆ, ಇಷ್ಟು ಜನ ನಮ್ಮ ಕಾರ್ಮಿಕರಿದ್ದಾರೆ, ಅವ್ರಿಗೆ ಅಷ್ಟೇ ವೇತನ ಪಾವತಿ ಮಾಡಿ ಅಂತ ಕೊಟ್ಟು ನಮ್ಮಲ್ಲಿ ಪತ್ರಗಳಿದಾವೆ. ಮಾನ್ವಿ ಸಬ್ ಡಿವಿಷನ್ ನಲ್ಲಿ 9 ಜನರಿಗೆ ವೇತನ ಪಾವತಿ ಮಾಡಬೇಕು, ಏಪ್ರಿಲ್ ಮೇ ಜೂನ್ ಅಂತ ಹೇಳಿ ಕೊಟ್ಟದ ಪತ್ರನು ತಮ್ಮೆಲ್ಲರಿಗೂ ವಾಟ್ಸಪ್ ಮಾಡ್ತೀವಿ. ಅವ್ರು ಕೊಟ್ಟಾದ್ಮೇಲೆ ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಕಾರ್ಮಿಕರೆಲ್ಲ ನಮ್ದು ಕೊಡಬೇಕು ಅಂತೇಳಿ ಎಲ್ಲ ಸಭೆಯಲ್ಲಿ ತೀರ್ಮಾನ ಮಾಡಿ ಪತ್ರ ಕೊಟ್ಟ ಮೇಲೆ, ಪತ್ರ ಕೊಟ್ಟು ನಮ್ಮ ಸಂಖ್ಯೆ ಹೆಚ್ಚಾಯಿತು, ಏನಾಯ್ತು ಗೊತ್ತಿಲ್ಲ. ಕಾರ್ಮಿಕ ಸಂಖ್ಯೆ ಎಷ್ಟೇ ಇರಲಿ, ಹೋರಾಟ ಅನ್ನೋದು ಅದು ದೊಡ್ಡ ಒಂದು ಮಹತ್ವನಿದೆ. ಎಷ್ಟು ಸಂಖ್ಯೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸಂಘಟನೆ ಇರೋದು ಬಹಳ ಮುಖ್ಯ. ಇವತ್ತು ಸಂಘಗಳು ಎಷ್ಟಿದ್ರು ಕಾರ್ಮಿಕ ಸಮಸ್ಯೆಗಳು ಇನ್ನು ಸಮಸ್ಯೆಗಳಾಗಿ ಉಳಿತಿದಾವೆ. ಆ ಒಂದು ಸಾಮಾನ್ಯ ತಿಳುವಳಿಕೆ ಇರೋರು ನಾವು. ಆದರೆ ಅವ್ರ ಸಂಘದ ಬಗ್ಗೆ ಆಗಲಿ, ಅವ್ರ ಸಂಘದವ್ರ ಬಗ್ಗೆ ಆಗಲಿ, ಕಾರ್ಮಿಕರ ಬಗ್ಗೆ ಆಗಲಿ ನಾವು ಯಾವತ್ತೂ ಟೀಕೆ ಮಾಡಿಲ್ಲ, ಮಾತಾಡಿಲ್ಲ. ನಮ್ಮಲ್ಲಿ ಮಾತಾಡ್ತಾ ಬಂದ್ರು ನಾವು ಅದ್ರ ಬಗ್ಗೆ ನಾವು ಇಲ್ಲಿವರೆಗೆ ಕೊಟ್ಟಿರಲಿಲ್ಲ. ಬಟ್ ಈಗ ಅನಿವಾರ್ಯವಾಗಿ ಮೈಕ್ ಹಚ್ಚಿ ಬಹಿರಂಗ ಸಭೆಯಲ್ಲಿ ಏಕವಚನದಲ್ಲಿ ಮಾತಾಡೋದಕ್ಕೆ, ನಮ್ಮ ಬಗ್ಗೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಬಗ್ಗೆ, ನಮ್ಮ ಸಂಘದ ಬಗ್ಗೆ ಅವನು ಇವನು ಅಂತ ಮಾತಾಡಿದ್ರೆ ನಾನು ಇವತ್ತು ಮಾನಸೇವರವ್ರಿಗೆ ಅನ್ಬೋದು, ನಮ್ಗೆಲ್ಲ ಬರುತ್ತೆ, ನನಗೂ ಬಹಳ ಚೆನ್ನಾಗಿ ಮಾತಾಡೋಕೆ ಬರುತ್ತೆ, ಅವ್ರಿಗೂ ಅನ್ಬೋದು. ಆದ್ರೆ ನಾನು ಅನ್ನಂಗಿಲ್ಲ. ಅವರು ನಾನು ಒಂದೇ ಅಲ್ಲ, ಅವರು ತನ್ನ ಸಣ್ಣತನದ ತೋರಿಸಿದ್ದಾರೆ, ಅದನ್ನು ನಾವು ಸ್ಪಷ್ಟಪಡ್ತೀವಿ. ನಾವು ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೆಟ್ಟದ್ದು ನಾವು ಅನ್ನಂಗಿಲ್ಲ, ಅವರಿಗೆ ಏಕವಚನದಲ್ಲಿ ಅನ್ನಂಗಿಲ್ಲ. ಬಟ್ ಅವ್ರು ಇನ್ನೊಂದು ಅನ್ನಂದಿರು, ಮೊನ್ನೆ ಪತ್ರಿಕೆ ಹೇಳಿಕೆ ಕೊಟ್ಟಲ್ಲಿ ತಿರುಚಿದ್ರು, ಇವರು ಹೇಳಿಕೆಯನ್ನು ತಿರುಚಿದ್ರು ಅಂತ ಹೇಳಿದ್ರು. ಅವರು ಆಧಾರ ರಹಿತ ಆರೋಪ ಮಾಡಿದ್ರು. ನಮ್ಮಲ್ಲಿ ವಿಡಿಯೋ ಇದೆ, ನಿಮ್ಮೆಲ್ಲರಿಗೂ ಹಾಕ್ತೀವಿ, ಆ ವಿಡಿಯೋನ ಕೇಳಿ ನಮ್ಮ ಬಗ್ಗೆ ಮಾತಾಡಿದ್ರೆ ನಾವು ಮಾತಾಡಿದ್ವಿ. ಇಷ್ಟೇ ನಮ್ಮದು ಪ್ರತಿಕ್ರಿಯೆ ಇತ್ತು. ಇವತ್ತು ಅವರು ಕೊಟ್ಟದ್ದು, ಇವರು ಕಾರ್ಮಿಕರ ಪರವಾಗಿ ಅಲ್ಲ, ಇವರು ಅಧಿಕಾರಿಗಳ ಪರವಾಗಿದ್ದಾರೆ. ಅಧಿಕಾರಿಗಳಲ್ಲಿ ದುಡ್ಡಿಸ್ಕೊಂಡು ಬಂದು ಪತ್ರಿಕಾಗೋಷ್ಠಿ ಮಾಡುವಷ್ಟು ದರಿದ್ರ ಪರಿಸ್ಥಿತಿ ನಮ್ಮ ಕಾರ್ಮಿಕ ಸಂಘಕ್ಕಿಲ್ಲ, ನನಗಿಲ್ಲ. ಅದನ್ನು ಮಾಡಿರ್ಬೋದು ನೀವು ಮಾಡಿರ್ಬೋದು, ಅದನ್ನ ನಾವು ಮಾಡಿಲ್ಲ. ನೇರವಾಗಿ ಹೇಳ್ತೀವಿ ಅವ್ರಿಗೆ. ನಮ್ಮಲ್ಲಿ ಇದುವರೆಗೆ ಯಾವುದೇ ತರದ್ದು, ಈಗಲ್ಲ 25 ವರ್ಷದಾಗೂ ನನ್ನ ಜೀವನದಲ್ಲಿ ಯಾರಲ್ಲಿ ದುಡ್ಡು ತಗೊಂಡು ಯಾವ ಹೋರಾಟಗಳನ್ನು ಮಾಡಿಲ್ಲ ನಾನು. ನೀವು ಮಾಡಿದಿರಿ, ನಾನು ಮಾಡಿಲ್ಲ. ಆದ್ರೆ ಮಾತಾಡುವಾಗ ನಿಮ್ಗೆ ಪ್ರಜ್ಞೆ ಇರಬೇಕು. ಅದನ್ನ ಬಿಟ್ಬಿಟ್ಟು ಏನ್ ಬೇಕಾದ್ರೂ ಮಾತಾಡ್ತಾ ನಡೆಯೋಕೆ ನಾವು ನಿಮ್ಮ ಮನೆ ಆಳುಗಳಲ್ಲ, ನಮ್ಮ ಕಾರ್ಮಿಕರು ನಿಮ್ಮ ಮನೆ ಆಳುಗಳಲ್ಲ. ಹಿಂದೆ ಸಾಕಷ್ಟು ಕೆಟ್ಟದಾಗಿ ಪದಗಳನ್ನು ಬಳಸಿದ ವಿಡಿಯೋಗಳು ನಮ್ಮಲ್ಲಿದ್ದಾವೆ, ಅದನ್ನ ನಾವು ಮಾತಾಡಿಲ್ಲ. ನಮ್ಗೆ ಹೊರಗಡೆ ಬಹಿರಂಗವಾಗಿ ಅಂತದಕ್ಕೆ ನಾವು ಮಾತಾಡಿದೀವಿ. ನಾವು ಹೇಳ್ತಾ ಇದೀವಿ, ಅದೇ ಇದರಲ್ಲಿ ಮಹಿಳೆಯರ ಬಗ್ಗೆ ತಿರುಚಿದ್ರು ಅಂತ ಆ ವಿಡಿಯೋನ ಎಲ್ಲರಿಗೆ ಹಾಕ್ತೀವಿ, ಪತ್ರಕರ್ತರಿಗೆ ಎಲ್ಲರಿಗೆ ಹಾಕ್ತೀವಿ. ಒಬ್ಬ ಹೆಣ್ಣು ಆಗಿ ಹುಟ್ಟಿದ ಮೇಲೆ ಆ ಹೆಣ್ಣು ಅಡಿಲೇಬೇಕು ಅನ್ನೋದಲ್ಲ ಮಾನಸೇವನವ್ರ ಮನಸ್ಥಿತಿ. ಅಡಿಲೇ ಇಲ್ಲಂದ್ರೆ ಅದು ಬಂಜೆ ಅನ್ನೋದಲ್ಲ, ಅದು ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಕೀಳು ಮನಸ್ಥಿತಿ ಮಾನಸೇವಿಂದ ಅನ್ನೋದು ನಾವು ಅವತ್ತು ಹೇಳಿದ್ವಿ. ಅಲ್ಲ, ಆಡಿಯೋದಲ್ಲಿ ಅವರೇ ಮಾತಾಡಿದ್ದಾರೆ. ಅದನ್ನ ತಿರುಚೋ ಪ್ರಶ್ನೆನೇ ಇಲ್ಲ. ಮಾನಸೇವರೇ, ನೀವೇನ್ ಹೇಳ್ತೀರೋ, ನಿಮ್ಮ ಪತ್ರಿಕೆಯವ್ರೇ, ನಿಮ್ಮ ಪತ್ರಿಕೆ ಹೇಳಿಕೆ ಕೊಡಕ್ ಬಂದ ನಿಮ್ಮ ಸಹಚರರು ಹೇಳಿದ್ದು, ನೀವ್ ಹೇಳಿದ್ದು ನಿಮ್ಗೆ ಮರ್ತೋಗಿರ್ಬೋದು. ನೀವು ಯಾವ ಲೋಕದಲ್ಲಿ ಇದ್ರೆ ಗೊತ್ತಿಲ್ಲ ನಮ್ಗೆ. ಬಟ್ ನಾವು ಬರಕ್ ಆಗೋದಿಲ್ಲ. ನಾವು ಯಾಕಂದ್ರೆ ನಾವು ಸ್ವಾಭಿಮಾನಿಗಳು. ನಾವು ನಮಗೆ ಆಗಿರ್ತಕ್ಕಂಥ ವೈಯಕ್ತಿಕವಾಗಿರ್ತಕ್ಕಂಥ
ಸ್ವಾಭಿಮಾನ ಇದೆ. ಹೆಸರು ಬಿಡಂಗಿಲ್ಲ ನಾವು. ಅದು ನಮ್ಮ ಸಂಘಕ್ಕಾಗಿ, ನಮ್ಮ ವೈಯಕ್ತಿಕ ಆಗಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಅವ್ರು ಹೇಳಿದ್ರು ನನಗೆ ದಲ್ಲಾಳಿ ಕೆಲಸ ಮಾಡುವನಾಗ್ಲಿಂಗ ಸ್ವಾಮಿ ನಿರಾಧಾರ ಹೇಳಿಕೆ ಕೊಟ್ಟರು. ಇವೆಲ್ಲ ಹೇಳ್ತಿದ್ದೀರ. ನಾನು ಹೇಳ್ತಾ ಇದ್ದೀನಿ, ಮಾನಸಯ್ಯವರೇ, ನೀವು ದಲ್ಲಾಳಿಗಳ ಫ್ಯಾಕ್ಟರಿಗೆ ಮಾಲೀಕರು ಮಾನಸಯ್ಯನವರೇ. ಮಾನಸಯ್ಯ ಮಹಾ ದಲ್ಲಾಳಿ ಅನ್ನೋದನ್ನು ಮಾಡ್ತೀನಿ ನಾನು. ಅದನ್ನು ನಾನು ಸಾಬೀತುಪಡಿಸ್ತೀನಿ. ನಮ್ಮ ಸಹ ಕಾರ್ಮಿಕ ಸಂಘದ ಸಂಖ್ಯೆ ಹೇಳಿದ್ರಲ್ಲ, ಸಂಖ್ಯೆ 50 ಇದೆ. ಉಳಿದಿದ್ದೆಲ್ಲ ನಮ್ಮಲ್ಲಿದೆ ಅಂತ ಪ್ರೆಸ್ ನೋಟಲ್ಲಿದೆ, ಪತ್ರಿಕೆಯಲ್ಲಿ ಬಂದಿದೆ. ನಾವು ಹೇಳ್ತಿದ್ದೀವಿ, ಮಾನವಿ ಉಪವಿಭಾಗ ತುಂಗಭದ್ರಾ ನೀರಾವರಿ ಕಾರ್ಮಿಕರು ನಮ್ಮ ಸಂಘದ ಸಂಖ್ಯೆ 56. ನಾವು ಪತ್ರಿಕೆ ನೋಟಿಸ್ ಅಲ್ಲಿ ಬಂದಿದ್ದೀವಿ. ಅವರು ಸಹಿ ಮಾಡಿರೋ ಕೊಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ಸಂಘಕ್ಕೆ ಮೇನ್ ಕಮಿಟಿ ಕೊಟ್ಟಿರ್ತಕ್ಕಂಥದ್ದು ಕೂಡ ನಮ್ಮಲ್ಲಿದೆ, ಯಾರ್ಯಾರಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳಿ. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಖಜಾಂಚಿ ಜಲಾಲ್ ಪಾಷಾ, ಪ್ರಧಾನ ಕಾರ್ಯದರ್ಶಿ ಬಸವರಾಜ ಸಾಲಮನಿ, ಉಪವಿಭಾಗದ ಅಧ್ಯಕ್ಷರಾದ ಬಸವಲಿಂಗಪ್ಪ, ವೆಂಕಟೇಶ್, ಜಗದೀಶ್ ಸೇರಿದಂತೆ ಅನೇಕರಿದ್ದರು.